ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಬೆಳಗಿಂದ ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ದೀವಿ. ಎರಡ ಸಂಗತಿಗಳು. ಒಂದು ಸಂಗತಿ ಜ್ಞಾಪಿಸ್ಕೋಬೇಕು. 2002ರ ಸಂದರ್ಭ. ಆ ಸಂದರ್ಭದಲ್ಲಿ ಜೇವರಿಗಿಯಿಂದ ಬಂದಂಥ ಒಂದು ನಾಟಕ ಕಂಪನಿ ಅಲ್ಲಿ ದಾವಣಗೆರೆಯಲ್ಲಿ ನಾಟಕ ಮಾಡ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ನನಗೆ ಬೆಂಕಿ ಬಿದ್ದು ಬಿಡುತ್ತೆ. ಅದಕ್ಕೆ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಸೀನ್ರಿ ಎಲ್ಲವೂ ಕೂಡ ಸುಟ್ಟು ಹೋಗ್ಬಿಡ್ತವೆ. ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಮಾಲೀಕ. ಏನು ಮಾಡಬೇಕಪ್ಪ ಅಂತ. ಕೊನೆಗೆ ಯಾರೋ ಹೇಳ್ತಾರೆ, ಇಲ್ಲ ಶಾಮನೂರು ಶಿವಶಂಕರಪ್ಪನವ್ರು ಭೇಟಿ ಮಾಡಿ ನಿಮ್ಗೆ ಏನಾದರೂ ಸ್ವಲ್ಪ ನೆರವು ಸಿಗಬಹುದು ಅಂತ. ಶಿವಶಂಕರಪ್ಪನವ್ರ ಮನೆಗೆ ಹೋಗ್ತಾನೆ. ಹೋಗಿ ಹೇಳ್ತಾನೆ. ಶಿವಶಂಕರಪ್ಪ ತಕ್ಷಣ ₹1.5 ಲಕ್ಷ ಕೊಡ್ತಾರೆ ಆ ಸೀನ್ರಿನ ಮಾಡೋಕ್ಕೋಸ್ಕರ. ತಕ್ಷಣ ನೆಕ್ಸ್ಟು ನಾಟಕ ಕೂಡ ಶುರುವಾಗುತ್ತೆ. ಇದೊಂದು ಎಕ್ಸಾಂಪಲ್. ಶಿವಶಂಕರಪ್ಪನವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ ಅಂತ ಶಿವಶಂಕರಪ್ಪ ಇವತ್ತು ನಮ್ಮ ಜೊತೆಗಿಲ್ಲ. ಶಿವಶಂಕರಪ್ಪ ಶಿವನೂರಿಗೆ ಪ್ರಯಾಣ ಮಾಡಿದ್ದಾರೆ. ಅಭಿವೃದ್ಧಿಯ ಹರಿಕಾರ ಶಾಮನೂರು ಶಿವಶಂಕರಪ್ಪ ಇನ್ನು ನೆನಪು ಮಾತ್ರ. ದಾವಣಗೆರೆಯಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ಶುರುವಾಗಿದೆ. ಅಭಿಮಾನಿಗಳು, ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ, ದಾವಣಗೆರೆಯಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೀತಾ ಇದೆ. ಅವರ ಪುತ್ರರು ಕೂಡ ವೆಹಿಕಲ್ ಮೇಲಿದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸ್, ಅವರ ಮೊಮ್ಮಕ್ಕಳು, ಇವರು ಕಣ್ಣೀರು ಮಿಡಿತಾ ಇದ್ದಾರೆ. ನೋಡಿ, ಒಬ್ಬ ಮನುಷ್ಯನ ಒಬ್ಬ ವ್ಯಕ್ತಿತ್ವ ಅನ್ನುವಂಥದ್ದು ಹೇಗೆ ಅಂತಂದರೆ, ಆತ ಯಾವ ರೀತಿ ಜೀವನವನ್ನು ರೂಪಿಸಿಕೊಂಡ ಅನ್ನೋದ್ರ ಬಗ್ಗೆ ನಾವು ಅಳಿಬೇಕಾಗತ್ತೆ. ಯಾವ ರೀತಿ ಆತ ಜೀವನ ರೂಪಿಸ್ಕೊಂಡ ಅಂತ. ಏನೂ ಇಲ್ಲದಂಥ ವ್ಯಕ್ತಿ, ಲೆಕ್ಕ ಬರಲಿಕ್ಕಿದ್ದಂಥ ವ್ಯಕ್ತಿ, ಕೊನೆಗೆ ಅದೆಷ್ಟರ ಮಟ್ಟಿಗೆ ಲೆಕ್ಕಾಚಾರಗಳನ್ನು ಹಾಕಿರಬೇಕು, ಜೀವನದಲ್ಲಿ ಅದೆಷ್ಟರ ಮಟ್ಟಿಗೆ ಪ್ಲಾನ್ ಇರಬೇಕು. ದೊಡ್ಡ ಉದ್ಯಮಿ ಆಗ್ತಾರೆ ಅಂತಂದರೆ ಸಾಮಾನ್ಯ ಸಂಗತಿನ? ಜನಪ್ರಿಯ ನಾಯಕರಾಗ್ತಾರೆ ಅಂತಂದರೆ ಸಾಮಾನ್ಯ ಸಂಗತಿನ? ಸಮುದಾಯದ ನಾಯಕ ಅಂತ ಅನಿಸ್ಕೊಂಡ್ರೂ ಕೂಡ ಸಮುದಾಯವನ್ನು ಮೀರಿ ಬೆಳೆಯುವಂಥ ವ್ಯಕ್ತಿತ್ವ ಇದೆಯಲ್ಲ, ಸಾಮಾನ್ಯ ಸಂಗತಿನ? ನೀವು ಯಾರೇ ಸ್ಕೂಲ್ ಮಾಡಲಿ, ಕಾಲೇಜುಗಳನ್ನ ಮಾಡಲಿ, ದೇವಸ್ಥಾನಗಳನ್ನು ಮಾಡಲಿ, ಸಂಸ್ಥೆಗಳನ್ನು ನಡೆಸಲಿ, ನಾಟಕಗಳನ್ನು ಮಾಡಲಿ, ಎಲ್ಲದಕ್ಕೂ ಕೂಡ ಕೈ ಎತ್ತಿ ಹಣವನ್ನು ಕೊಡ್ತಿದ್ದಂಥ ನಾಯಕ. ಸಾಮಾನ್ಯ ಎಲ್ಲ ದುಡ್ಡಿರುವಂಥವ್ರು ಬಹಳ ಜನ ಇದ್ದಾರೆ ಜಗತ್ತಲ್ಲಿ. 2 ಜನರಿಗೆ ಈ ಮನಸ್ಸಿರುತ್ತೆ, ಅದು ಇಂಪಾರ್ಟೆಂಟು. ನೀವು ದಾವಣಗೆರೆಯ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಪೂರ್ತಿ ಏನು ಅಂದರೆ ಬೆಳ್ಳಿಯ ಚೌಕಟ್ಟನ್ನು ಅಳವಡಿಸಲಾಗಿದೆ. ದೇವರು ದಿಂಡ್ರಿಗೆ ಕೊಟ್ಟ ತಕ್ಷಣ ದೊಡ್ಡ ವ್ಯಕ್ತಿನ ಅಲ್ಲ, ದೇವರು ದಿಂಡ್ರಿಗೆ ಅಂತ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಇದೇ ರೀತಿಯೇ. ಅದೇ ರೀತಿ ನೀವು ಈ ಹಿರೇಎಮ್ಮಿಗನೂರು ಅಂತ ಇದೆ, ಅಲ್ಲಿ ಕಲ್ಲೇಶ್ವರ ಸ್ವಾಮಿ ದೇಗುಲ ಇದೆ. ಅಲ್ಲಿ ಚಿತ್ರದುರ್ಗ ಜಿಲ್ಲೆ. ಅದು ಈ ಚಿಕ್ಕಜಾಜೂರು ಜಂಕ್ಷನ್ ಬರುತ್ತಲ್ಲ, ಜಂಕ್ಷನಿಂದ ಒಂದು 6-7 ಕಿಲೋಮೀಟ್ರ್ ದೂರ. ಮೊದಲು ಚಿಕ್ಕ ಎಮ್ಮಿಗನೂರು ಬರುತ್ತೆ, ಅದಾದಮೇಲೆ ಹಿರೇಎಮ್ಮಿಗನೂರು ಬರುತ್ತೆ. ಹಿರೇಎಮ್ಮಿಗನೂರಲ್ಲಿರುವಂಥ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಆ ದೇವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರ ಮಾಡಿಸಿರೋ ಇವರನ್ನೇ. 1-2 ಸಂಗತಿಗಳು. ಸ್ವಾಮೀಜಿಗಳು ನಾಟಕ ಮಾಡಿಸ್ತಾರಾ? ಎಸ್, ಅದಕ್ಕೂ ದುಡ್ಡು ಕೊಡೋದೆ. ಧರ್ಮ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾರಾ? ಅದಕ್ಕೂ ದುಡ್ಡು ಕೊಡೋದೆ. ಸ್ಕೂಲ್ ನಡೆಸ್ತೀವಿ ಅಂತಾರ? ಎಸ್, ಅವ್ರಿಗೂ ನೆರವನ್ನು ಕೊಡೋದೆ. ಹೀಗೆ ನೆರವನ್ನು ಪಡೆಯದೇ ಇರುವಂಥವರೇ ಇಲ್ಲ. ಅಂಥ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ ಇವತ್ತು ಕೇವಲ ನೆನಪು ಮಾತ್ರ. ಶಾಮನೂರು ಶಿವಶಂಕರಪ್ಪ ಭೌತಿಕವಾಗಿ ನಮ್ಮಿಂದ ದೂರ ಆಗಬಹುದು, ಆದರೆ ಅವ್ರು ಮಾಡಿರುವಂಥ ಕೆಲಸ ಕಾರ್ಯಗಳಿದಾವಲ್ಲ, ಯಾವಾಗಲೂ ಕೂಡ ನಿಲ್ತವೆ. ಇಲ್ಲ ಅಂತಂದರೆ ಈ ದಾವಣಗೆರೆ ಕಾಟನ್ ಮಿಲ್ಗಳು ಒಂದಾದ್ಮೇಲೆ ಒಂದು ಮುಚ್ತಾ ಹೋದವಲ್ಲ. ಮುಚ್ಚಿದ ಮೇಲೆ ಜನ ಬೀದಿಗೆ ಬಿದ್ದುಬಿಟ್ರು. ಕುಟುಂಬಗಳು ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಸಾವಿರಾರು ಜನ ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥವ್ರು, ಸಾವಿರಾರು ಫ್ಯಾಮಿಲಿಗಳು. ಆ ಸಂದರ್ಭದಲ್ಲಿ ಅಷ್ಟು ಇಷ್ಟು ನೆರವಾಗಿದ್ದೇನೆ ಇವರ ಸಂಸ್ಥೆಗಳು. ಒಂದಾದ್ಮೇಲೆ ಒಂದು ಸಂಸ್ಥೆಗಳು, 2 ಮೆಡಿಕಲ್ ಕಾಲೇಜುಗಳು, 3 ಆಸ್ಪತ್ರೆಗಳು, ಇಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮಾ ಕಾಲೇಜು, ಫಾರ್ಮಸಿ ಕಾಲೇಜು, ಹೈಸ್ಕೂಲು, MBA ಕಾಲೇಜು. 1-2 ಒಂದು ಲೆಕ್ಕದಲ್ಲಿ ಏನು ಅಂದರೆ ನೋಡ್ತಾ ದಾವಣಗೆರೆಯನ್ನು ವಿದ್ಯಾಕಾಶಿ ಮಾಡಿಬಿಟ್ರು. ಏನಿತ್ತು ದಾವಣಗೆರೆಯಲ್ಲಿ? ಮಿಲ್ಲುಗಳೇ ಆಧಾರ. ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಾ ಇದ್ರು ದಾವಣಗೆರೆಯನ್ನು. ಅದಾದ ಮೇಲೆ ಒಂದು ಲೆಕ್ಕದಲ್ಲಿ ಬರ ಹಿಡ್ದಂಗೆ ಆಗಿಬಿಡ್ತು, ದರಿದ್ರತನ ಆವರಿಸಿಬಿಡ್ತು. ಅದನ್ನು ಮತ್ತೆ ಎತ್ತಿ
ಸ್ಮಾರ್ಟ್ ಸಿಟಿ ತನಕ ತಗೊಂಬಂದಂಥ ಕೀರ್ತಿ ಇದೆಯಲ್ಲ ಅದು ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ಲಬೇಕು.